ಸೋಮ ಸಮಾನನ ತಾಮರ ಸಾಂಬಕ ಹೇಮಾಂಬರ ಕಂಠೀ ಮಣಿಗಣ ಸುತ್ರಾಮ ಕಾಮಿನೀಯ ಮೋಹಿಪ ಅಭಿರಾಮ ರೂಪ ನಿಸ್ಸೀಮ ಬಲಾಢ್ಯ ಭೀಮನು ಸರ್ವಜನಾ ಮೋಹಿಸುವಂಥ ಕಾಮಿನಿ ರೂಪವಾ ತೋಟನು. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಮಧ್ವನಾಮ. ಆ ಮಾರುತನೆ ಭೀಮನೆನಿಸಿ ದ್ವಾಪರದಲ್ಲಿ ಸೋಮಕುಲದಲ್ಲಿ ಜನಿಸಿ ಪಾರ್ಥರೊಡನೆ ಭೀಮ ವಿಕ್ರಮ ರಕ್ಕಸರನು ಮುರಿದೊಟ್ಟಿದ ಆ ಮಹಿಮ ನಮ್ಮ ಕುಲ ಗುರುರಾಯನು. ಆ ಮಹಿಮ ನಮ್ಮ ಕುಲ ಗುರುರಾಯನು. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಮಧ್ವನಾಮ. ಜ್ಞಾನಪ್ರದ ವಾಹಿನಿಯ ಎಲ್ಲ ಸಜ್ಜನ ಬಂಧುಗಳಿಗೆ ಅಭಿವಂದಿಸಿ, ಶ್ರೀಪಾದರಾಜರು ರಚಿಸಿದ ಮಧ್ವನಾಮದಲ್ಲಿ ಪ್ರಾಣದೇವರ ದ್ವಿತೀಯ ಅವತಾರರಾದ ಭೀಮಸೇನ ದೇವರ ವರ್ಣನೆ ಪ್ರಾರಂಭ ಆಗ್ತಿದೆ. ಆ ಮಾರುತನೆ ಭೀಮನೆನಿಸಿ ದ್ವಾಪರದಲ್ಲಿ, ರಾಮಾವತಾರ ಆದಾಗ ಹನುಮಂತನಾಗಿ ವಾಯುದೇವ ಆ ರಾಮನ ಸೇವೆ ಮಾಡಿದ್ದ. ದ್ವಾಪರದಲ್ಲಿ ಕೃಷ್ಣಾವತಾರ ಆದಾಗ ಕೃಷ್ಣನ ಸೇವೆಗೆ ಅಂತ ಅನ್ಕೊಂಡು ಅದೇ ವಾಯುದೇವ ಭೀಮಾವತಾರವನ್ನು ತಾಳ್ತಾನೆ. ಭೀಮಸೇನನಿಗೆ ಭೀಮಸೇನ, ಭೀಮ ಅಂದ್ರೆ ಅರ್ಥ ಏನು ಅಂತಂದ್ರೆ ಭೃತಾಹ ಮಾಹ ಏನ ಸಹ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ, ಇತಿಹಾಸ, ಪಂಚರಾತ್ರ, ಪುರಾಣ ಇವುಗಳನ್ನೆಲ್ಲ ಧಾರಣೆ ಮಾಡಿದ್ದಾರೆ. ಅಂದ್ರೆ ಪ್ರಚಂಡ ಜ್ಞಾನಿ ಭೀಮಸೇನ. ಆದ್ರಿಂದಾಗಿ ಅವನಿಗೆ ಭೀಮ ಅಂತ ಅರ್ಥ. ಧಾರಣೆ ಮಾಡಿದ್ದಾನೆ, ಪರಮಾತ್ಮನೊಟ್ಟಿಗೆ ಸದಾಕಾಲ ಇರ್ತಾನೆ. ಅದರಿಂದಾಗಿ ಸೇನ, ಇನ ಸಹಿತ ಸೇನಃ ಅಂತ. ಹೀಗೆ ಪರಮ ಜ್ಞಾನಿಯಾಗಿರ್ತಕ್ಕಂಥವನು ಪರಮಾತ್ಮನ ಜೊತೆಗೆ ಸದಾಕಾಲ ವಾಸ ಮಾಡತಕ್ಕಂತಹ ವಾಯುದೇವನೇ ಭೀಮಸೇನ ಅನ್ನೋ ಹೆಸರಲ್ಲಿ ಅವತಾರ ಮಾಡ್ತಾನೆ. ಭೃತಮೋ ಭೀಮ ಇತ್ಯುಕ್ತೋ ವಾಚೋ ಮಾತರ ಸ್ಮೃತಾಹ ಅಂತ ಉಪನಿಷತ್ ಹೇಳುತ್ತೆ. ಅಂದ್ರೆ ಋಗ್ವೇದ, ಯಜುರ್ವೇದ ಅಂತ ಏನು ಹೇಳಿದೆ ಇವುಗಳನ್ನೆಲ್ಲ ಧಾರಣೆ ಮಾಡಿರ್ತಕ್ಕಂತಹ ಶಕ್ತಿಯೇ ಅದು ಭೀಮಸೇನಾಗಿ ಅವತಾರ ಮಾಡುತ್ತೆ. ಈ ಭೀಮಸೇನ ಸಣ್ಣ ವಯಸ್ಸಲ್ಲಿದ್ದಾಗ ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿಯೊಡೆದು ಶತಶೃಂಗವೆಂದೆನಿಸಿತು ಅಂತ. ತಾಯಿ ಹಿಮಾಲಯದಲ್ಲಿ ವಾಸ ಮಾಡುತ್ತಿರ್ತಾಳೆ ಕುಂತಿ. ಯಾಕೆಂದ್ರೆ ಪಾಂಡು ಮಹಾರಾಜ ಅಲ್ಲಿದ್ದ. ಆ ಕಾಲಕ್ಕೆ ಭೀಮ ಹುಟ್ಟಿದಾಗ ಒಮ್ಮೆ ತಾಯಿ ಎತ್ಕೊಂಡು ಹೋಗ್ತಾ ಇದ್ದಾಳೆ. ಎತ್ಕೊಂಡು ಹೋಗ್ಬೇಕಾದ್ರೆ ಒಂದು ಹುಲಿಯ ಗರ್ಜನೆ ಕೇಳ್ಬಿಡುತ್ತೆ. ಇದ್ದಕ್ಕಿದ್ದ ಹಾಗೆ ಕಾಡದು, ಹಿಮಾಲಯ ಪರ್ವತದ ತಪ್ಪಲು, ಪರ್ವತಗಳ ಶ್ರೇಣಿ. ಆ ತಾಯಿ ಕುಂತಿ ಭೀಮನನ್ನ ಎತ್ಕೊಂಡು ಬರ್ತಾ ಇದ್ದಾಳೆ. ಬರಬೇಕಾದ್ರೆ ಆ ವ್ಯಾಘ್ರದ ಗರ್ಜನೆಯ ಶಬ್ದವನ್ನ ಕೇಳಿದ ಕೂಡಲೇ ಹೆದರ್ಕೊಂಡು ಏನ್ ಮಾಡ್ತಾಳೆ ಅಂತಂದ್ರೆ ಕೈಯಿಂದ ಮಗು ಜಾರಿ ಬಿಡುತ್ತದೆ. ಜಾರಿ ಒಂದು ಪರ್ವತದ ಮೇಲೆ ಬಿದ್ದಾಗ ಆ ಪರ್ವತದ ಶೃಂಗ 100 ಹೋಳಾಗತ್ತೆ ಅಂತ ಮಹಾಭಾರತ ಉಲ್ಲೇಖ ಮಾಡುತ್ತೆ. ಅಂದ್ರೆ ಅಂಥ ದಷ್ಟಪುಷ್ಟ ಮಗು. ಅದಕ್ಕೆ ಶತಶೃಂಗ ಪರ್ವತ ಅಂತ ಹೆಸರಿತ್ತು ಮುಂಚೆ. ಆದ್ರೆ ಇವಾಗ ಭೀಮ ಬಿದ್ದು 100 ತುಂಡುಗಳಾಯ್ತು. ಅದರಿಂದಾಗಿ ಶತಶೃಂಗ ಅಂತಕ್ಕಂತಹ ಹೆಸರು ಅನ್ವರ್ಥ ಆಯ್ತು ಅಂತ ವರ್ಣನೆ ಮಾಡ್ತಾರೆ. ಅಂಥ ಬಲಿಷ್ಠ ಮಗು ಅದು. ಆ ಭೀಮಸೇನ ಮುಂದೆ ಪಾಂಡುರಾಜನ ಮರಣ ಆದ್ಮೇಲೆ ಮತ್ತೆ ಅವರು ನಗರದೊಳಗೆ ಬಂದು ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಹಸ್ತಿನಾಪುರಕ್ಕೆ. ಇಲ್ಲಿ ಬಂದು ವಾಸ ಮಾಡಬೇಕಾದ್ರೆ
ಈ ದುರ್ಯೋಧನ ದುಶ್ಯಾಸನ ಈ 100 ಜನ ಧೃತರಾಷ್ಟ್ರನ ಮಕ್ಕಳು ಇವ್ರ ಜೊತೆ ಆಟಕ್ಕೆ ಅಂತ ಬರೋರಂತೆ. ಬಂದಾಗ ಹೇಗಿತ್ತು ಅಂತಂದ್ರೆ ಅವ್ರ ಜೊತೆ ಹಿಂಗ ಆಟ ಆಡ್ತಾ ಇದ್ದ ಭೀಮ ಅಂತಂದ್ರೆ ಅವ್ರನ್ನೆಲ್ಲರನ್ನ ಅಲ್ಲಿ ಗಂಗಾ ನದಿ ಹರಿತಾಳೆ, ಅವ್ರನ್ನೆಲ್ಲ ಒಟ್ಟಿಗೆ ಒಂದು ಕೈಯಲ್ಲಿ ತನ್ನ 4 ಜನ ಸಹೋದರರನ್ನ, ಇನ್ನೊಂದು ಕೈಯಲ್ಲಿ ಇವರೊಂದಿಷ್ಟು ಜನರ ಮೈ ಮೇಲೆ ಅಲ್ಲಿ ಇಲ್ಲಿ ಹಚ್ಕೊಳ್ಳೋದಂತೆ. ಹಚ್ಕೊಂಡು ದುಡುಮ್ ಅಂತ ಗಂಗಾ ನದಿಗೆ ಜಿಗಿದು ಬಿಡೋದು. ಬಿದ್ದು ಎರಡೂ ಕೈಗಳನ್ನ ಹಾಗೇ ಬೀಸ್ತಾ ಈಜ್ಕೊಂಡು ಹೋಗೋದು. ಆ ಮಕ್ಕಳಿಗೆ ಆಟ ಅದು ಒಂದು ರೀತಿಯಲ್ಲಿ, ಹಿಂಗೆ ನೀರಲ್ಲಿ ಮುಳುಗೋದು ಎದ್ದೇಳೋದು. ಅವ್ರು ಹೊಡೆಯೋಷ್ಟೇ ಇರೋದಿಲ್ಲ. ಈ ಭೀಮನೇ ನೀರಲ್ಲಿ ತಾನೇ ಕೈಯನ್ನ ಮುಳುಗಿಸ್ತಾ ಇರ್ತಾನೆ, ಎಬ್ಬಿಸ್ತಾ ಇರ್ತಾನೆ. ಅಂಥ ಬಲಿಷ್ಠ ಅವನು ಅನಾಯಾಸವಾಗಿ ನೀರಲ್ಲಿ ಈಜಾಡೋದು ಮಕ್ಕಳಿಗೆಲ್ಲ ಆಟ ಆಡ್ದಂಗೆ ಆಗ್ತಾ ಇರುತ್ತಂತೆ. ಅದ್ರ ಜೊತೆ ಇನ್ನೊಂದೇನು ಅಂತಂದ್ರೆ, ಈ ಮರಕೋತಿ ಆಟ ಅಂತ ಆಡ್ಬೇಕಾದ್ರೆ ಎಲ್ಲರೂ ಮರದ ಮೇಲೆ ಹತ್ಕೊಳ್ಳೋರಲ್ಲ. ಆವಾಗ ಅವ್ರನ್ನೆಲ್ಲ ಹಿಡಿಬೇಕು ಅಂತಂದಾಗ ಭೀಮ ಏನ್ ಮಾಡ್ತಾ ಇದ್ದ ಅಂದ್ರೆ ಹತ್ತುವಷ್ಟೆಲ್ಲ ಪ್ರಯಾಸನೆ ಪಡ್ತಾ ಇದ್ದಿಲ್ಲ ಅಂತ. ಅವನ ಕ್ರಮ ಏನು ಅಂತಂದ್ರೆ ಆಚೆ ಈಚೆ ಹುಡುಕೋದು, ಕೆಳಗ್ ಬರದೇ ಇದ್ದಾಗ ಏನ್ ಮಾಡೋದು, ಒಮ್ಮೆ ಝಾಡಿಸಿ ಮರದ ಬುಡಕ್ಕೆ ಒದಿಯೋದು. ಒದ್ದು ಕೂಡಲೇ ಹಣ್ಣುಗಳೆಲ್ಲ ಹೆಂಗೆ ತಪ ಅಂತ ಹೊತ್ಕೊಂಡು ಬೀಳ್ತಾವೋ ಹಂಗೆ ಮರದ ಮೇಲೆ ಇರೋಲ್ಲ ಕೆಳಗೆ ಬಿದ್ದು ಬಿಡೋರಂತೆ. ಇದೇನಾಗ್ತಾ ಇತ್ತು ಅಂತಂದ್ರೆ ಬರ್ತಾ ಬರ್ತಾ ದುರ್ಯೋಧನ ಮುಂತಾದವರಿಗೆ ಹೊಟ್ಟೆ ಕಿಚ್ಚು ಶುರುವಾಯ್ತು. ಯಾಕೆ ಅಂತಂದ್ರೆ ಇವನು ಇಂಥ ಬಲಿಷ್ಠ ಇದ್ದಾನೆ, ಮುಂದೊಂದು ದಿವಸ ನಮ್ಮ ರಾಜ್ಯಕ್ಕೆ ಇವನೇ ಆಕ್ರಮಣ ಮಾಡಬಹುದು, ಇವನೇ ನಮ್ಮಿಂದ ರಾಜ್ಯವನ್ನು ಕಸ್ಕೊಂಡ್ಬಿಡ್ಬಹುದು ಅನ್ನೋ ಭಾವದಲ್ಲಿ ಆ ದುರ್ಯೋಧನ ದುಶ್ಯಾಸನ ಮುಂತಾದವರು ಏನ್ ಮಾಡ್ತಾ ಇದ್ರಂತೆ, ಅವನೊಟ್ಟಿಗೆ ದ್ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರೆಲ್ಲ ಸ್ವಲ್ಪ ಆಟ ಆಡಿದ್ರೆ ಸಾಕು ಸುಸ್ತಾಗ್ಬಿಡ್ತಾ ಇದ್ರು. ಪುರೇ ಕುಮಾರ ನರಸಾನ್ ವಿಹಾರ ನಿರೀಕ್ಷ ಸರ್ವಾನಪಿ ಮಂದಲೀಲಹ ಕೈಶೋರ ಲೀಲಾಂ ಹತ ಸಿಂಹ ಸಂಘ ಮನೆ ಪ್ರವೃತ್ತಾಂ ಸ್ಮರತಿ ಸ್ಮ ಸುತ್ಕಃ. ಇವ್ರ ಜೊತೆ ಸ್ವಲ್ಪವೇ ಆಟವಾಡಿ ಅಯ್ಯೋ ನಮ್ ಕೈಯಲ್ಲಿ ಆಗಲ್ಲಪ್ಪ, ನಾವು ಆಟ ಆಡೋದೇ ಇಲ್ಲ ಅಂತ ಬದಿ ಕೂತ್ ಬಿಡ್ತಿದ್ರಂತ ಹೋಗಿ. ಆವಾಗ ಭೀಮನಿಗೆ ಅನಿಸ್ತಾ ಇತ್ತು, ಎಂಥ ದುರ್ಬಲರಾಗಿದ್ದಾರೆ ಈ ಹುಡುಗರು, ನಾನು ಹಿಮಾಲಯ ಪರ್ವತದಲ್ಲಿ ಇದ್ದಾಗಲೇ ಇಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದೆ ಅಂತ ನೆನ್ಪು ಮಾಡ್ಕೊಳ್ತಾನೆ. ಹಿಮಾಲಯದಲ್ಲಿ ಭೀಮ ವಾಸ ಮಾಡ್ತಾ ಇರೋ ಕಾಲಕ್ಕೆ ಹೆಂಗಿತ್ತು ಅಂತಂದ್ರೆ ಅಲ್ಲಿ ಅವನ ಆಟ ಯಾರ ಜೊತೆಗೆ ಅಂತಂದ್ರೆ ತುಂಬಾ ಹುಡುಗರಿಲ್ಲ ಯಾರೋನು, ಉಳಿದವರೆಲ್ಲ ಚಿಕ್ಕವರು, ಧರ್ಮರಾಜ ದೊಡ್ಡವನು, ಅವನು ಯಾವಾಗ್ಲೂ ಸೌಮ್ಯವಾಗಿರೋನು. ಅದಕ್ಕೋಸ್ಕರ ಇವನು ಪ್ರಾಣಿಗಳ ಜೊತೆ ಆಟ ಆಡೋನಂತೆ. ಹುಲಿ, ಸಿಂಹ, ಆನೆ ಇವುಗಳ ಜೊತೆಗೆ, ಸಿಂಹದ ಜೊತೆಗೆಲ್ಲ ಯುದ್ಧವಾಡೋದು, ಹುಲಿಗಳ ಜೊತೆ ಯುದ್ಧ ಮಾಡೋದು, ಗರಗರ ಅಂತ ತಿರುಗಿಸಿ ಬಿಸಾಕ್ಬಿಡೋದು, ಆನೆ ಮೇಲೆ ಹತ್ಕೊಂಡು ಹೋಗೋದು ಎಲ್ಲ ಕಡೆ. ಹೀಗೆ ಕೈಶೋರ ಲೀಲಾಂ ಹತಸಿಂಹ ಸಂಘಂ, ಕೊನೆಗೆ ಬಗದು ಬಿಡ್ತಿದ್ದಂತೆ ದುಷ್ಟ ಪ್ರಾಣಿಗಳನ್ನ. ಅದ್ರ ಜೊತೆನೆ ಆಟ ತುಂಬಾ ಚೆನ್ನಾಗಿತ್ತು. ಈ ಹುಡುಗರು ಏನು ಆಸಕ್ತಿ ಇಲ್ಲ, ನಿರಾಸಕ್ತಿ ಮಡುಗಟ್ಟಿದೆ ಅಂತ ಅನ್ಕೊಂಡು ಏನ್ ಮಾಡ್ತಾ ಇದ್ದ ಭೀಮ, ಬೇಸರ ಪಟ್ಕೊಳ್ತಾ ಇದ್ದಂತೆ ಇವ್ರಿಗೆ ಆಟನೇ ಬರೋದಿಲ್ಲ ಅಂತ. ಹಾಗೆ ಇವನ ಬಲವನ್ನ ನೋಡಿ ಅವರು ವೈರವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಅದನ್ನ ಹೇಳ್ತಾರೆ ಶ್ರೀಪಾದರಾಜರು, ಕುರುಪ ಗರಳವನಿಕ್ಕೆ ನೆರೆ ಉಂಡು ತೇಗಿ ಹಸಿದ ಉರಗಗಳ ಮ್ಯಾಲ್ ಬಿಡಲು ಅದನುರೆಸಿದ ಅರಗಿನರ ಮನೆಯಲ್ಲಿ ಉರಿಯ ನಿಕ್ಕಲು ವೀರ ಧರಿಸಿ ಜಾಹ್ನವಿಗೊಯ್ದ ತನ್ನನುಜರ. ಅವನೇನ್ ಮಾಡಿದ್ನಂತೆ, ಹೇಗಾದ್ರೂ ಮಾಡಿ ಇವನನ್ನು ಮಣಿಸ್ಬೇಕು ಅಂತ ಭೀಮನ ಜೊತೆಗೆ ನೇರವಾಗಿ ಬಲಪ್ರಯೋಗ ಮಾಡಿ ಯುದ್ಧ ಮಾಡಿದ್ರೆ ನಾವು ಸತ್ತೋಗೋದು ಖಚಿತ ಅಂತ ಅನ್ಕೊಂಡು ಮೋಸದಿಂದ ಭೀಮನನ್ನ ಕೊಂದು ಆಮೇಲೆ ದುರ್ಯೋಧನನ ಕೊಲ್ಲಿಕ್ಕೆ ಬಹಳ ಕಷ್ಟಪಡೋದೇ ಬೇಡ ಅಂತ ಅನ್ಕೊಂಡು ಅವ್ರು ಏನ್ ಮಾಡ್ತಾರೆ, ಶುಕ್ರಾಚಾರ್ಯರ ಹತ್ರ ಕಾರ್ಕೋಟಕ ವಿಷ ಇರುತ್ತೆ, ಹಲಾಹಲ ವಿಷ ಇರುತ್ತೆ. ಅದು ಹೇಗ್ ಸಿಕ್ಕಿರತ್ತೆ ಅಂತಂದ್ರೆ, ರುದ್ರದೇವರು ವಿಷಪಾನ ಮಾಡಿದಾಗ ಅವ್ರ ಹತ್ರ ತಪಸ್ಸನ್ನ ಮಾಡಿ ರುದ್ರದೇವ್ರ ಹತ್ರ ವರ ಪಡ್ಕೊಂಡು ಶುಕ್ರಾಚಾರ್ಯ ಒಂದಿಷ್ಟು ವಿಷವನ್ನ ಸಂಪಾದಿಸ್ಕೊಂಡಿರ್ತಾರೆ. ಇವರು ಶುಕ್ರಾಚಾರ್ಯರನ್ನ ಸೇವೆ ಮಾಡಿ ಅವ್ರ ಹತ್ರ ಆ ವಿಷವನ್ನ ಪಡ್ಕೊಂಡು ತಾವು ಆಹಾರದಲ್ಲಿ ವಿಷವನ್ನ ಬೆರೆಸಿಕೊಟ್ರೆ ಭೀಮ ಒಬ್ಬನೇ ಅದನ್ನ ಕುರುಪ ಗರಳವನಿಕ್ಕಿ ನೆರೆಯುಂಡು ತೇಗಿ ಅದನ್ನೆಲ್ಲ ಭಕ್ಷಣೆ ಮಾಡಿ ಒಂದ್ಸಾರಿ ತೇಗಿ ಬಿಡ್ತಾನೆ ಭೀಮ. ಯಾಕೆ ಅಂತಂದ್ರೆ ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ, ಅವನ ಜಠರದಲ್ಲಿ ಒಂದು ಹೆಬ್ಬೆಟ್ಟಿನ ಗಾತ್ರದ ಅಗ್ನಿ ಇದೆ ಅಂತ ವರ್ಣನೆ ಮಾಡ್ತಾರೆ ಆ ಭೀಮಾವತಾರದ ಬಗ್ಗೆ ಹೇಳ್ಬೇಕಾದ್ರೆ. ಅಂಥದ್ರಲ್ಲಿ ಆ ವಿಷವನ್ನೇ ಕುಡಿದು ವಿಷ ಮಿಶ್ರಿತವಾಗಿರ್ತಕ್ಕಂತಹ ಆಹಾರವನ್ನ ತಿಂದು ಅರಗಿಸಿಕೊಂಡಿರ್ತಕ್ಕಂತಹ ಮಹಾಶಕ್ತಿ ಭೀಮನದ್ದು. ಇವ್ರಿಗೆ ಏನಾಯ್ತಂತೆ, ಇದೇನಪ್ಪ ಇಂಥ ವಿಷ ಕೊಟ್ರಿ ಇವ್ನು ಸಾಯ್ತಾ ಇಲ್ಲ ಅಂತ ಅನ್ಕೊಂಡು ಮತ್ತೇನ್ ಮಾಡ್ತಾರೆ, ಶುಕ್ರಾಚಾರ್ಯ ಹತ್ರ ಒಂದಿಷ್ಟು ಸರ್ಪ ಮಂತ್ರಗಳ ಉಪದೇಶ ತಗೊಂಡಿರ್ತಾರೆ. ತಕ್ಷಕ, ಅನಂತ, ವಾಸುಕಿ, ಪದ್ಮ, ಮಹಾಪದ್ಮ
ಕಾರ್ಕೋಟಕ, ಶಂಖಪಾಲ ಅಂತೆಲ್ಲ ಒಂದು 8 ಕುಲ ನಾಗಗಳು, ಅಷ್ಟಕುಲ ನಾಗಗಳು ಅಂತ ಭಯಂಕರವಾದ ನಾಗಗಳು. ಎಷ್ಟು ಭಯಂಕರ ಅಂದ್ರೆ ಆ ಹಾವುಗಳ ಉಸಿರಾಟಕ್ಕೇನೆ ಎದುಸಿರು ಬಿಡ್ತಾವಲ್ಲ, ಅದಕ್ಕೇನೆ ಎದುರಿದ್ದು ಸುಟ್ಟು ಹೋಗ್ತಾ ಇದ್ರಂತೆ. ಯಾಕೆಂದ್ರೆ ಎಲ್ಲ ಹಾವುಗಳಿಗಿಂತಲೂ ಕೂಡ ರಾಜಸ್ಥಾನದಲ್ಲಿರ್ತಕ್ಕಂತಹ ರಾಜರ ಸ್ಥಳದಲ್ಲಿರುವ ಹಾವುಗಳದೆಲ್ಲ. ಅಂಥ ಮಹಾಸರ್ಪಗಳು ಕೂಡ ಈ ದುರ್ಯೋಧನ ಮಂತ್ರ ಜಪವನ್ನ ಮಾಡಿದಾಗ ಅವನಿಗೆ ಒಲ್ದು ಬರ್ತಾವೆ. ಬಂದ ಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ, ಸಾಮಾನ್ಯವಾಗಿ ಯಾರಾದರೂ ಅನುಗ್ರಹ ಮಾಡ್ಲಿಕ್ಕೆ ಅಂತ ಬಂದಾಗ ಅವರನ್ನ ಪ್ರೀತಿಯಿಂದ ಭಕ್ತಿಯಿಂದ ಆಧರಿಸಬೇಕು. ಈ ದುಷ್ಟ ದುರ್ಯೋಧನ ಏನ್ ಮಾಡ್ತಾನೆ ಅಂತಂದ್ರೆ, ಆ ಹಾವುಗಳನ್ನ ತಗೊಂಡು ಬಂಧಿಸಿ ಬಿಡ್ತಾನೆ ಪಂಜರದಲ್ಲಿ. ಬಂಧಿಸಿ ಇಟ್ಟು ಹಾವುಗಳನ್ನ, ಅವುಗಳಿಗೆ ಕೋಪ ಬರುತ್ತೆ ಇದ್ದಕ್ಕಿದ್ದಾಗ, ಏನಿದು ನಾವು ಆಶೀರ್ವಾದ ಮಾಡ್ಲಿಕ್ಕೆ ಅಂತ ಬಂದಾಗ ನಮ್ಮನ್ನೇ ಬಂಧಿಸಿಟ್ಬಿಟ್ರಲ್ಲ ಅಂತ ಅನ್ಕೊಂಡು ಕೋಪದಲ್ಲಿದ್ದಾಗ ಏನ್ ಮಾಡ್ತಾರೆ ಅಂತಂದ್ರೆ, ಒಬ್ಬ ಸಾರಥಿಯನ್ನ ಇಟ್ಟು ರಥದಲ್ಲಿ ಭೀಮ ಒಂದ್ ಕಡೆ ಮಲಗಿರ್ತಾನೆ ವಿಷದ ಆಹಾರವನ್ನ ತಿಂದು, ಅಲ್ಲಿ ಕಳಿಸ್ತಾರೆ. ಕಳಿಸಿದಾಗ ಭೀಮನ ದೇಹದ ಹತ್ರ ಹೋಗಿ ಆ ಪಂಜರದ ಬಾಗಿಲನ್ನ ತೆಗಿತಾನೆ. ಆವಾಗ ಹಾವು ಹೊರಗೆ ಬರುತ್ತೆ. ಹಾವು ಹೊರಗೆ ಬಂದಾಗ ಏನಾಗುತ್ತೆ ಅಂದ್ರೆ, ಅವುಗಳಿಗೆ ಕೋಪ, ಹಾವುಗಳಿಗೆ ವಿನಾಕಾರಣ ಕೋಪ ತುಂಬಾ ಇರುತ್ತೆ. ಅಂಥದ್ರಲ್ಲಿ ಈ ಭೀಮ ಎದುರುಗಡೆ ಮಲಗಿರೋವನನ್ನ ನೋಡಿ ಬಂದು ಕಚ್ತಾವೆ, ಇವನೇ ಮಾಡಿರ್ಬೇಕು ಅಂತ. 8 ವಿಶಿಷ್ಟ ನಾಗಗಳು ಬಂದು ಕಚ್ಚಿತು ಅಂತಂದ್ರೆ ಪ್ರಭಾವ ಏನಾಗುತ್ತೆ ಅಂದ್ರೆ, ಹಾವುಗಳ ಹಲ್ಲು ಮುರಿದು ಹೋಗುತ್ತೆ ಹೊರತು ಭೀಮನಿಗೆ ಏನೂ ಆಗಲ್ಲ. ಅಂಥ ವಜ್ರದೇಹ ಭೀಮಂದು. ಆಕಣಾಶ್ಮ ಸಮ ಅಂತ ಪ್ರಾಣತತ್ವದ ಬಗ್ಗೆ ಉಪಾಸನೆ ಮಾಡಬೇಕಾದ್ರೆ ಉಪನಿಷತ್ತು ಹೇಳುತ್ತೆ. ಒಂದು ಬಂಡೆ ಹೇಗೆ ಸೀಳ್ಲಿಕ್ಕಾಗೋದಿಲ್ವೋ ಅಂಥ ಬಂಡೆಗೆ ಸಮನಾದ ದೇಹ ಈ ಪ್ರಾಣದೇವಂದು ಅಂತ ಉಪನಿಷತ್ತು ಹೇಳುತ್ತೆ. ಅಂಥ ವಜ್ರದೇಹ ಭೀಮಂದು. ಯಾವ ಸರ್ಪಗಳು ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ಭೀಮ ಎಚ್ಚೆತ್ತು ನೋಡ್ತಾನೆ, ಸರ್ಪಗಳನ್ನ ಕಿತ್ತಿ ದೂರ ಬಿಸಾಕ್ಬಿಡ್ತಾನೆ. ಮೈ ಮೇಲೆ ತಿರುಗಾಡ್ತಾ ಇರೋ ಸರ್ಪಗಳನ್ನ ಬಿಸಾಕಿ ಆ ಸಾರಥಿ ಏನ್ ತಗೊಂಡ್ ಬಂದಿರ್ತಾನಲ್ಲ, ಮೊದಲು ಅವನ ಜಜ್ಜಿ ಕೊಂದು ಬಿಡ್ತಾನೆ. ಇಂಥ ದುಷ್ಟರ ಜೊತೆಗಿದ್ಯಾ ನೀನು, ನನ್ನನ್ನೇ ಸಂಹಾರ ಮಾಡ್ಲಿಕ್ಕೆ ಬರ್ತೀಯ ಅಂತ ಅವನನ್ನ ಕೊಂದು ಅಲ್ಲಿಂದ ಕಳಿಸಿದ ಕೂಡಲೇ ದುರ್ಯೋಧನಾದಿಗಳಿಗೆ ತುಂಬಾ ತಡಿಲಿಕ್ಕಾಗೋದಿಲ್ಲ. ಮುಂದೆ ದ್ಯೂತವಾಡಿ ಮೋಸ ಮಾಡಿ ವನವಾಸ ಕಳಿಸಿಬಿಡ್ತಾರೆ. ಅಲ್ಲೂ ಕೂಡ ಏನಾಗತ್ತೆ ಅಂತಂದ್ರೆ, ಬಕ, ಹಿಡಿಂಬಕ ಈ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿ ಆದ್ಮೇಲೆ ಮತ್ತೆ ಮುಂದೆ ಹೋಗ್ಬೇಕಾದ್ರೆ ಏನಾಗತ್ತೆ ಅಂತಂದ್ರೆ, ಕಾನನವ ಪೊಕ್ಕು ಕಿರ್ಮೀರಾದಿಗಳ ಅಂತ ಒಂದು ಮಾತು ಬರುತ್ತೆ. ಕಾಡಲ್ಲಿ ಹೋಗ್ಬೇಕಾದ್ರೆ ಈ ಹಿಡಿಂಬನ ತಮ್ಮ ಒಬ್ಬನಿರ್ತಾನೆ, ಅವನ ಹೆಸರು ಕಿರ್ಮೀರ ಅಂತ ಆ ದುಷ್ಟನ ಹೆಸರು. ಅವನೇನ್ ಮಾಡ್ತಾನೆ ಅಂದ್ರೆ, ಅವನು ತುಂಬಾ ಕೋಪ ಇವ್ರ ಮೇಲೆ. ಯಾಕೆ ಅಂತಂದ್ರೆ ನಮ್ಮ ಅಣ್ಣನನ್ನ ಕೊಂದವನಿವನು ಅಂತ ತುಂಬಾ ಕೋಪ ಇರುತ್ತೆ ಭೀಮನಿಗೆ. ಭೀಮನ ಮೇಲೆ ಅವನಿಗೆ ಕೋಪ ಇರುತ್ತೆ. ಅವಾಗ ಏನ್ ಮಾಡ್ತಾನೆ ಅಂತಂದ್ರೆ, ಭೀಮನ ಜೊತೆಗೆ ಯುದ್ಧಕ್ಕೆ ಅಂತ ಅವನು ಬಂದಾಗ ಚಚ್ಚಿ ಬಿಡ್ತಾನೆ ಭೀಮ, ಹಾಕಿ ಅವನನ್ನ ಗುದ್ದಿ ಪುಡಿ ಪುಡಿ ಮಾಡಿ ಸಂಹಾರ ಮಾಡ್ತಾನೆ. ಅದಾದ್ಮೇಲೆ ಇನ್ನೊಬ್ಬ ಅಸುರ ಬರ್ತಾನೆ, ಜಟಾಸುರ ಅಂತ. ಅವನದೇನು ಅಂದ್ರೆ, ಈ ಯುಧಿಷ್ಠಿರ, ನಕುಲ, ಸಹದೇವ ಅವ್ರನ್ನೆಲ್ಲ ಹೊತ್ಕೊಂಡು ಓಡ್ತಿರ್ತಾನೆ ಕಾಡಲ್ಲಿ. ಹೊತ್ಕೊಂಡು ಓಡೋ ಕಾಲಕ್ಕೆ ಏನಾಗುತ್ತೆ ಅಂತಂದ್ರೆ, ಭೀಮನ ನೋಡ್ತಾನೆ, ಧಸಕ್ಕ ನಿಂತು ಬಿಡ್ತಾನೆ. ಯಾಕೆಂದ್ರೆ ದೊಡ್ಡ ದೇಹ ಎದುರುಗಡೆ ಬಂದಾಗ ಗಾಬರಿ ಆಗ್ಬೇಕು ಯಾರಾದ್ರೂ ಎದುರುಗಡೆ ಬಂದ್ರು ಅಂತಂದ್ರೆ. ಅಂಥ ಬಲಿಷ್ಠವಾದ ದೇಹ, ಭವ್ಯ ಆಕೃತಿ, ಒಳ್ಳೆಯ ಕುರಿ ಮೀಸೆ, ಇದನ್ನ ನೋಡಿ ನಿಂತು ಬಿಡ್ತಾನೆ. ಬಾ ನಿನ್ ಜೊತೆ ಯುದ್ಧ ಮಾಡ್ತೀನಿ ಅಂತ ಅವನೇ ಬಂದ್ಬಿಡ್ತಾನೆ. ಭೀಮ ಹಿಡಿದು ಅವನನ್ನ ನುಜ್ಜು ಗುಜ್ಜಾಗೆ ಹೊಡೆದು ಸಂಹಾರ ಮಾಡಿ, ಅಲ್ಲಿರ್ತಕ್ಕಂತಹ ಕಾಡಲ್ಲಿ ಯಾರ್ಯಾರು ತಪಸ್ಸು ಮಾಡ್ತಿರ್ತಾರೋ ಆ ಎಲ್ಲ ಋಷಿ ಮುನಿಗಳಿಗೆ ಹಿಂಸೆ ಮಾಡ್ತಿರ್ತಾರೆ ಇವರೆಲ್ಲ ಹೋಗಿ. ಇವರ ಕಾಟವನ್ನ ಪರಿಹಾರ ಮಾಡಿ ನಿರ್ವಿಘ್ನವಾಗಿ ಅವರ ತಪಸ್ಸು ಸಾಗೋ ಹಾಗೆ ನೋಡ್ಕೊಳ್ತಕ್ಕಂತಹ ಕ್ಷತ್ರಿಯ ಕರ್ತವ್ಯ ಕಾಡಲ್ಲಿದ್ದಾಗ್ಲೂ ಮಾಡಿರ್ತಕ್ಕಂತಹ ಮಹಾ ಭಗವದ್ಭಕ್ತ, ಮಹಾ ವೈಷ್ಣವಾಗ್ರೇಸರ ಈ ಭೀಮಸೇನ. ಹೀಗೆ ಅನೇಕ ಅಪೂರ್ವ ಅಂಶಗಳು ಈ ಭೀಮಾವತಾರದ ಕಾಲದಲ್ಲಿ ಕಂಡು ಬರುತ್ತೆ. ಮುಂದೆ ಅಜ್ಞಾತವಾಸ ಮಾಡೋ ಕಾಲಕ್ಕೆ ಏನಾಗುತ್ತೆ ಅಂತಂದ್ರೆ, ಕೀಚಕನ ಉಪಟಳ ಪ್ರಾರಂಭ ಆಗತ್ತೆ. ಅಲ್ಲಿ ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ, ಬೃಹನ್ನಳೆ, ಕಂಕ, ಬೇರೆ ಬೇರೆ ಹೆಸರಲ್ಲಿ ವಾಸ ಮಾಡ್ತಿರ್ತಾರೆ. ಭೀಮ ಪಾಚಕನ ರೂಪದಲ್ಲಿ ಇರ್ತಾನೆ, ಅಡಿಗೆ ಮಾಡುವಂತ ರೂಪದಲ್ಲಿ. ಯಾಕದೇ ವೇಷ ಹಾಕೊಂಡ ಅಂತಂದ್ರೆ, ಕ್ಷತ್ರಿಯರಿಗೆ ಬೇರೆಯವರ ಆಹಾರ ವಿಹಿತ ಅಲ್ಲ. ಅವರಿಗಿಂತ ಕೆಳಗಿನ ಮಟ್ಟದಲ್ಲಿರೋರು ಆಹಾರ ಮಾಡಬಾರದು ಅಂತ, ಆಹಾರ ತಯಾರು ಮಾಡಿದ್ರೆ ಅವ್ರು ಸ್ವೀಕಾರ ಮಾಡೋದಿಲ್ಲ. ಅದಕ್ಕೋಸ್ಕರ ಕ್ಷತ್ರಿಯರು ಏನ್ ಮಾಡ್ತಾರೆ ಅಂತಂದ್ರೆ, ಅವರೇ ತಯಾರು ಮಾಡಿರ್ಬೇಕು ಅಥವಾ ಅವರಿಗಿಂತ ಉತ್ತಮ ಸಿದ್ಧಪಡಿಸಿರ್ಬೇಕು ಅಂತ ಒಂದು ನಿಯಮ. ಅದಕ್ಕೋಸ್ಕರ ಭೀಮ ಎಲ್ಲಿ ಹೋದ್ರೂ ತಾನು ಕ್ಷತ್ರಿಯ ಧರ್ಮವನ್ನು ಬಿಡಬಾರದು ಅಂತ ಅನ್ಕೊಂಡು ಆಹಾರ ತಯಾರಿಸ್ತಕ್ಕಂಥ ಕೆಲಸ ತಾನೇ ವಹಿಸ್ಕೊಂಡ್ಬಿಡ್ತಾನೆ. ತಾನೇ ವಹಿಸ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ ಮುಂಚೆ ಒಂದಿಷ್ಟು ಜನ ಅಡಿಗೆಯವರು ಇರ್ತಾರೆ. ಅಡಿಗೆಯವರಿದ್ದಾಗ ಏನಾಗುತ್ತೆ ಅಂತಂದ್ರೆ, ಭೀಮ ಹೇಳ್ತಾನೆ,
ವಿರಾಟ್ ರಾಜ ಕೇಳ್ತಾನೆ, ಅಲ್ಲಪ್ಪ ನೀನೇ ಅಡಿಗೆ ಮಾಡ್ತೇವೆ. ಓ, ನಾನು ಅಡಿಗೆಯನ್ನು ಮಾಡ್ತೀನಿ, ಸೌದೆಯನ್ನು ಹೊತ್ಕೊಂಡು ಬರ್ತೀನಿ, ತರಕಾರಿಗಳನ್ನು ಹೆಚ್ಚುತ್ತೀನಿ, ಎಲ್ಲ ಮಾಡಿ ನಿಮಗೆ ನಾನು ಬಡಿಸ್ತೀನಿ ಅಂತ ಭೀಮ ಹೇಳಿದ ಕೂಡಲೇ ಖುಷಿ ಆಗ್ಬಿಡತ್ತೆ. ಯಾಕೆಂದ್ರೆ ಸಾಮಾನ್ಯವಾಗಿ ಯಾರಾದ್ರೂ ಒಂದೇ ಕೆಲಸ ಮಾಡಿದಾಗ ಅವನನ್ನು ಯಾರು ತುಂಬಾ ಗುರುತಿಸಲ್ಲ. ತುಂಬಾ ಬೇರೆ ಬೇರೆ ವಿಷಯಗಳು ಅವನಿಗೆ ತಿಳಿದಿದೆ ಅಂತಂದ್ರೆ ತುಂಬಾ ಜನ ಆ ವ್ಯಕ್ತಿಯನ್ನ ಇಷ್ಟಪಡ್ತಾರೆ. ಹಾಗೆ ಭೀಮ ಏನ್ ಮಾಡ್ತಾ ಇದ್ದ, ಎಲ್ಲವನ್ನ ನಾನೇ ತರ್ತೀನಿ, ನಾನೇ ಹೆಚ್ಕೊಳ್ತೀನಿ, ಅಡಿಗೆ ಮಾಡ್ತೀನಿ, ನಾನೇ ಬಡಿಸ್ಬಿಡ್ತೀನಿ ಅಂದಾಗ ಬಹಳ ಖುಷಿ ಆಯ್ತು. ಆದ್ರೆ ಅದಕ್ಕಿಂತ ಮುಂಚೆ ಒಂದಿಷ್ಟು ಜನ ಅಡಿಗೆಯವರು ಇದ್ರಲ್ಲಿ ಅವರಿಗೆ ಸ್ವಲ್ಪ ಚಿಂತೆ ಪ್ರಾರಂಭ ಆಯ್ತು. ಆಯ್ತು, ಈ ಅಡಿಗೆ ಅವನು ಹೊಸ ಅಡಿಗೆ ಅವನು ಬಂದ ಅಂತಂದ್ರೆ ನಮ್ಮನ್ನು ಕಳಿಸ್ಬಿಡ್ತಾರೆ. ಅದಕ್ಕೆ ಭೀಮ ಏನ್ ಮಾಡ್ತಾನೆ, ಅವ್ರನ್ನ ಯಾರನ್ನು ಬಿಟ್ಟು ಹೋಗದೆ ಇರೋ ತರ ಮಾಡಿ ನೀವೆಲ್ಲ ಅಡಿಗೆ ಸಿದ್ಧಪಡಿಸ್ಬಿಡ್ರಿ, ಕೊನೆಯಲ್ಲಿ ಆ ಅಡಿಗೆ ಇನ್ನೇನ್ ಆಗ್ಬೇಕು, ಇನ್ನೇನು ಪಕ್ವಾಗ್ಬೇಕು ಅನ್ನೋದನ್ನ ಮಾತ್ರ ನಾನು ಬಂದು ನೋಡ್ತೀನಿ, ಅವಾಗ ನೀವು ಬಿಟ್ಟು ಹೋಗೋಷ್ಟಿರಲ್ಲ, ನಾನು ಇಲ್ಲಿ ಇದ್ದಂಗಾಗತ್ತೆ ಅಂತ ಭೀಮ ಹೇಳಿದ ಕೂಡಲೇ ಅವ್ರಿಗೆ ಸಮಾಧಾನ ಆಗತ್ತೆ. ಹಾಗಾದ್ರೆ ತನಗಿಂತ ಮುಂಚೆ ಇದ್ದವ್ರಿಗೂ ಕೂಡ ನ್ಯಾಯ ಒದಗಿಸಿದ ಭೀಮ. ಇದಾಗೋ ಕಾಲಕ್ಕೆ ಏನಾಗುತ್ತೆ ಅಂತಂದ್ರೆ, ಈ ದ್ರೌಪದಿ ಸೈರಂಧ್ರಿ ಅನ್ನೋ ಹೆಸರಲ್ಲಿ ಸುದೇಶ್ನೆಯ ಪರಿಚಾರಕಳಾಗಿ ಕೆಲ್ಸಕ್ಕೆ ಸೇರಿರ್ತಾಳೆ. ಸೈರಂಧ್ರಿ ಅಂತ ಅಂದ್ರೆ ಅರ್ಥ ಏನು ಅಂತಂದ್ರೆ, ಸೌಂದರ್ಯ ಪ್ರಸಾದನಗಳನ್ನ ಮಾಡ್ತಕ್ಕಂಥವಳು ಅಂತ ಅರ್ಥ. ಮೇಕಪ್ ಮಾಡಿದವರು ಅಂತ, ಬ್ಯೂಟಿಷಿಯನ್ ಅಂತ ಇವತ್ತಿನ ದಿವಸ ಏನ್ ಕರಿತೀವಿ, ಅಂಥ ಕಾರ್ಯವನ್ನ ಮಾಡತಕ್ಕಂಥವರಿಗೆ ಸೈರಂಧ್ರಿ ಅಂತ ಕರೀತಾರೆ. ಆದ್ರಿಂದಾಗಿ ದ್ರೌಪದಿ ಈ ಸೈರಂಧ್ರಿಯ ರೂಪವನ್ನ ತಾಳಿದಾಗ, ಆವೇಶವನ್ನ ಹಾಕೊಂಡಾಗ, ಅವಳ ರೂಪವನ್ನು ನೋಡಿ ಕೀಚಕ ಮರಳಾಗ್ಬಿಡ್ತಾನೆ. ಅವನಿಗೆ ತಲೆ ಕೆಟ್ಟು ಹೋಗುತ್ತೆ. ಇಂಥ ರೂಪಸಿ ಅಷ್ಟೊತ್ತಿಗೆ ಅವನಿಗೆ ಮದುವೆ ಆಗ್ಬಿಟ್ಟಿರತ್ತೆ. ಅವನು ಅನ್ಕೊಳ್ತಾನೆ, ಅಯ್ಯೋ ಏನಪ್ಪಾ ಇದು, ನಾನು ಮದುವೆ ಆಗ್ಬಿಟ್ಟಿದ್ದೀನಿ, ನಾನು ಮದುವೆ ಆಗೋಕ್ಕೂ ಮುಂಚೆ ಈ ಹುಡುಗಿಯನ್ನ ನೋಡಿದ್ದೆ ಅಂತಂದ್ರೆ, ಈ ಸೈರಂಧ್ರಿಯನ್ನ ನೋಡಿದ್ದೆ ಅಂತಂದ್ರೆ ಆವಾಗ ಇವಳನ್ನೇ ಮದುವೆ ಆಗ್ಬೋದಿತ್ತು ಅಂತ ಅವನಿಗೆ ತಡೀಲಿಕ್ಕೆ ಆಗೋದಿಲ್ಲ. ಅಷ್ಟು ಕಾಮಾವಿಷ್ಟ ಆಗ್ಬಿಡ್ತಾನೆ. ತನ್ನ ಅಕ್ಕನ ಹತ್ರ ಬಂದು ಹೇಳ್ತಾನೆ, ನೋಡು, ನನಗೆ ಸೈರಂಧ್ರಿ ಬೇಕು, ಅವಳನ್ನ ನನ್ನ ಸುರಾಪಾನ ಅಂದ್ರೆ ಮದ್ಯವನ್ನ ತರಲಿಕ್ಕೆ ಅವಳನ್ನ ನನ್ನ ಕೋಣೆಗೆ ಕಳಿಸು, ಕೊಡ್ಲಿಕ್ಕೆ ಅಂತ ಅನ್ಕೊಂಡು ಆವಾಗ ಅವಳೊಟ್ಟಿಗೆ ನಾನು ವಿಹಾರ ಮಾಡಬೇಕು ಅಂತ ತನ್ನ ದುಷ್ಟ ಬಯಕೆಯನ್ನು ವ್ಯಕ್ತಪಡಿಸ್ತಾನೆ. ಆವಾಗ ಸೈರಂಧ್ರಿ ಹೇಳ್ತಾಳೆ, ಬೇಡವೋ. ಸೈರಂಧ್ರಿಯ ಬಗ್ಗೆ ಸುದೇಶ್ನ ಹೇಳ್ತಾಳೆ. ಯಾಕೆ ಅಂತಂದ್ರೆ, ಅವಳಿಗೆ 5 ಜನ ಗಂಧರ್ವರು ನನಗೆ ಗಂಡಂದ್ರಿದ್ದಾರೆ, ನಂಗೆ ಯಾರಾದ್ರೂ ತೊಂದರೆ ಮಾಡ್ಲಿಕ್ಕೆ ಬಂದ್ರೆ ಅವರೆಲ್ಲರೂ ಓಡಿಸ್ತಾರೆ ಅಂತ ಅವಳು ಹೇಳಿರ್ತಾಳೆ. ಈ ವಿಷಯವನ್ನ ಸುದೇಶ್ನ ಹೇಳ್ತಾಳೆ. ಆವಾಗ ಕೀಚಕ ಹೇಳ್ತಾನೆ, ನನ್ನನ್ನ ಮುಟ್ಟೋರು ಯಾರೂ ಇಲ್ಲ ಅಂತ. ಯಾಕೆಂದ್ರೆ ಮಹಾಭಾರತದಲ್ಲಿ ಒಂದು ಮಾತಿದೆ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರಮಃ ಅಂತ ಒಂದು ಮಾತು. ಇಡೀ ಮಹಾಭಾರತದಲ್ಲಿ 4 ಜನ ಮಹಾಬಲಿಷ್ಠರು. ಒಂದು ಭೀಮ, ಇನ್ನೊಂದು ಬಲರಾಮ, ಇನ್ನೊಂದು ಮದ್ರರಾಜನಾದ ಶಲ್ಯ, ಕೊನೆಯದಾಗಿ ಕೀಚಕ. ಈ 4 ಜನರಷ್ಟು ಶಕ್ತಿ ಇನ್ಯಾರತ್ರ ಇರೋದಿಲ್ಲ. ಒಂದು ಆರಂಭದಲ್ಲಿ ಕೃಷ್ಣ ಪರಮಾತ್ಮ, ಅವನನ್ನ ಬಿಟ್ರೆ ಈ 4 ಜನರಾದ್ಮೇಲೆ ಭೀಷ್ಮ, ದ್ರೋಣ, ಕೃಪರು, ಅಶ್ವತ್ಥಾಮರ ಅವ್ರದೆಲ್ಲ ಬಲ. ಹಾಗಾದ್ರೆ ಎಂಥ ಬಲಿಷ್ಠರು. ಹೀಗಿದ್ದಾಗ ಏನಾಗತ್ತೆ ಅಂತಂದ್ರೆ, ಅಂಥ ಕೀಚಕನನ್ನ ನೋಡ್ಕೊಂಡು ಜರಾಸಂಧ ಇವರೆಲ್ಲ ಹೆದರ್ತಾ ಇರ್ತಾರೆ. ಅದಕ್ಕೋಸ್ಕರ ವಿರಾಟ್ ರಾಜನ್ ತಂಟೆಗೆ ಯಾರೂ ಬರ್ತಾ ಇರೋದಿಲ್ಲ. ಈ ಹಿಡಿಂಬ, ಕೀಚಕ, ಕಿರ್ಮಿರೆ ಮಹಾಬಲಿಷ್ಠರು, ಅವರ ತಂಟೆಗೆ ಬೇರೆ ಜರಾಸಂಧ, ನರಕಾಸುರನು ಹೋಗ್ತಾ ಇರೋದಿಲ್ಲ. ಅವರು ಅವ್ರಿಗೆ ಹೆದರ್ಕೊಳ್ತಾ ಇರ್ತಾರೆ. ಅಂಥ ಬಲಿಷ್ಠ ಕೀಚಕ ಹೇಳ್ತಾನೆ, ಯಾವ ಗಂಧರ್ವರು ನನಗೆ ಲೆಕ್ಕಕ್ಕಿಲ್ಲ ಅಂತಂದಾಗ ಸುದೇಶ್ನ ಆಯ್ತು ಅಂತ ಸೈರಂಧ್ರಿಯನ್ನ ಕಳಿಸ್ತಾಳೆ. ಸೈರಂಧ್ರಿ ನಾನ್ಯಾಕೆ ತಗೊಂಡು ಹೋಗ್ಲಿ ಅಂತ. ಆವಾಗ ಏನ್ ಮಾಡ್ತಾನೆ ಅಂತಂದ್ರೆ, ಅವಳ ಕೈಯನ್ನ ಹಿಡಿದು ಬಿಡ್ತಾನೆ. ಬಲವಂತವಾಗಿ ಇವಳು ಕಳಿಸಿದಾಗ ಸರಿ ಅಂತ ಆ ಕೀಚಕನ ಹತ್ರ ಸೈರಂಧ್ರಿ ಹೋದಾಗ ಅವಳ ಕೈಯನ್ನ ಹಿಡಿದು ಬಿಡ್ತಾನೆ ಕೀಚಕ. ಅವಳಿಗೆ ಕೋಪನೇ ಬಂದ್ಬಿಡತ್ತೆ. ಕೋಪ ಬಂದಾಗ ಏನಾಗತ್ತೆ ಅಂದ್ರೆ, ಆ ಉದ್ವೇಗದಲ್ಲಿ ಅವನನ್ನು ಝಾಡಿಸಿ ಒದ್ಬಿಡ್ತಾಳೆ ದ್ರೌಪದಿ. ಅಂದ್ರೆ ಸೈರಂಧ್ರಿ ರೂಪದಲ್ಲಿ ಇರ್ತಕ್ಕಂತಹ ದ್ರೌಪದಿ ಒದ್ದಾಗ ಅವನದನ್ನ ನಿರೀಕ್ಷಣೆ ಮಾಡಿರೋದಿಲ್ಲ. ಅಲ್ಲೆಲ್ಲ ವಿರಾಟ್ ರಾಜ, ಅವನ ಮುಂದೆ ಆ ಧರ್ಮರಾಜ ವೇಷದಲ್ಲಿರತಕ್ಕಂಥ ಸನ್ಯಾಸಿ ವೇಷದಲ್ಲಿರುವ ಧರ್ಮರಾಜ, ಬೃಹನ್ನಳೆ, ಪಾಚಕ ರೂಪದಲ್ಲಿರೋ ಭೀಮ, ಇವರೆಲ್ಲ ಕೂತ್ಕೊಂಡಿರ್ತಾರೆ. ಅವನಿದನ್ನ ನಿರೀಕ್ಷೆ ಮಾಡಿರೋದಿಲ್ಲ. ಎಲ್ಲರ ಮುಂದೆ ಝಾಡಿಸಿ ಅವನಿಗೆ ಒದ್ದು ಬಂದ್ಬಿಡ್ತಾಳೆ ಓಡಿಲಿ. ಬಂದು ಕೂಡ್ಲೆ ಏನಾಗತ್ತೆ ಅಂತಂದ್ರೆ, ಅವನಿಗೆ ಕೋಪ ಬರುತ್ತೆ. ಕೋಪ ಬಂದು ಅವಳ ಮುಡಿ ಕೈ ಹಾಕಿಬಿಡ್ತಾನೆ ಗಟ್ಟಿಯಾಗಿ. ಆವಾಗ ಅವಳು ಹೇಳ್ತಾಳೆ ಬಂದು ಆ ಸಭೆಯಲ್ಲಿ, ನನ್ನನ್ನು ರಕ್ಷಣೆ ಮಾಡೋರೇ ಇಲ್ವಾ ಇಲ್ಲಿ? ಇಷ್ಟು ಜನ ಕೂತ್ಕೊಂಡಿದ್ದೀರಿ, ಈ ದುಷ್ಟ ಬಂದು ಹೀಗೆ ಮಾಡ್ತಾ ಇದ್ದಾನೆ, ರಕ್ಷಣೆ ಮಾಡೋರೇ ಇಲ್ಲ ಅಂದಾಗ ಭೀಮನ್ ತಡಿಲಿಕ್ಕೆ ಆಗೋದಿಲ್ಲ. ಅಲ್ಲಿ ಒಂದು ದೊಡ್ಡ ಮರ ಇರುತ್ತೆ. ಆ ಮರವನ್ನ ನೋಡೋದು, ವಿರಾಟನ ಮುಖವನ್ನ ನೋಡೋದು, ಮರವನ್ನ ನೋಡೋದು, ವಿರಾಟನ ಮುಖವನ್ನ ನೋಡೋದು. ಧರ್ಮರಾಜನಿಗೆ ಗೊತ್ತಾಗುತ್ತೆ. ಬಿಟ್ಟ ಅಂತಂದ್ರೆ ಇವನು ಕೋಪದಲ್ಲಿ ಬಂದ ಅವನ ತಲೆಯನ್ನು ಹೊಡೆದು ತನ್ನ ನಿಜ ರೂಪ ಗೊತ್ತಾಗ್ಬಿಡತ್ತೆ. ಅಜ್ಞಾತವಾಸ ಇದು 1 ವರ್ಷ ಕಾಲ ಮಾತ್ರ, ಇನ್ನೊಂದು ಮುಗಿಲಿಕ್ಕೆ ಇನ್ನೊಂದು ವಾರ 10 ದಿವಸ ಮಾತ್ರ ಇರುತ್ತೆ ಸಮಯ. ಅದಕ್ಕೋಸ್ಕರ ಅವನು ಹೇಳ್ತಾನೆ, ಭೀಮಾ ನೀನೇನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಪ್ಪ. ಯಾಕೆ ಅಂತಂದ್ರೆ, ಆ ಮರ
ಅದನ್ನು ಬಿಟ್ಟು ಬೇರೆ ಮರಗಳಿದ್ದಾವೆ, ಅವುಗಳನ್ನ ಕಿತ್ತು, ಈ ಮರವನ್ನೇನಾದ್ರೂ ನೀ ಕಿತ್ತಿದಿ ಅಂತಂದ್ರೆ ದೊಡ್ಡ ಮರ, ಅದು ಆಶ್ರಯ ಕೊಟ್ಟಿರ್ತಕ್ಕಂಥ ಮರ, ಅದಕ್ಕೋಸ್ಕರ ಬೇರೆ ಮರಗಳಿದ್ದಾವೆ, ಅವುಗಳನ್ನ ತಗೊಂಡು ಬಂದು ಅಡಿಗೆ ಮಾಡು ನೀನು ಅಂತ ಇನ್ನೊಂದು ಸಂಜ್ಞೆಗಳ ಮೂಲಕ ಬೇರೆ ಅರ್ಥ ಬರೋ ತರ ಅವನು ಮಾತಾಡಿ ಅವನನ್ನ ಶಾಂತಗೊಳಿಸ್ತಾನೆ. ಆವಾಗ ಏನ್ ಮಾಡ್ತಾನೆ ಅಂತಂದ್ರೆ, ಎಲ್ಲ ಸಭೆ ಮುಗಿಯತ್ತೆ, ಭೀಮ ಅಡಿಗೆ ಮಾಡ್ತಾ ಇರ್ತಾನೆ, ದ್ರೌಪದಿ ಬರ್ತಾಳೆ, ಅಂದ್ರೆ ಸೈರಂಧ್ರಿ ಬಂದು ಹೇಳ್ತಾಳೆ, ಇನ್ನೂ ನನ್ನಿಂದ ಆಗೋದಿಲ್ಲ. ಯಾಕೆ ಅಂತಂದ್ರೆ, ಒಂದು ಇವತ್ತು ನಾನಿರ್ಬೇಕು, ಇಲ್ಲ ಕೀಚಕ ಇರ್ಬೇಕು. ಭೀಮ ಹೇಳ್ತಾನೆ, ತಡ್ಕೋ ದ್ರೌಪದಿ, ಅವಸರ ಮಾಡಬೇಡ, ಇನ್ನೊಂದು ವಾರ ತಡೆದ್ರೆ ಮುಗಿದೋಗತ್ತೆ. ಸಾಧ್ಯವೇ ಇಲ್ಲ, ಇನ್ನೊಂದು 13 ವರ್ಷ ನಾವು ಮತ್ತೆ ಕಾಡಲ್ಲಿ ಕಳೆದ್ರೂ ಪರವಾಗಿಲ್ಲ, ನನ್ನ ಕೈಯಲ್ಲಿ ಇವನನ್ನು ತಡಿಲಿಕ್ಕೆ ಆಗೋದಿಲ್ಲ ಅಂದಾಗ, ಒಂದೋ ನಾನಿರ್ಬೇಕು ಇಲ್ಲ ಕೀಚಕ ಇರ್ಬೇಕು ಅಂದಾಗ ಭೀಮನಿಗೆ ತಡಿಲಿಕ್ಕೆ ಆಗೋದಿಲ್ಲ. ಇನ್ನು ಏನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ, ಇವತ್ತು ರಾತ್ರಿ ನರ್ತನ ಶಾಲೆಗೆ ಅವನನ್ನು ಬರ್ಲಿಕ್ಕೆ ಹೇಳು ಅಂತ ಭೀಮ ಹೇಳ್ತಾನೆ. ಸರಿ ಅಂತ ಏನಾಗತ್ತೆ ಅಂತಂದ್ರೆ, ದ್ರೌಪದಿ ಆಯ್ತು ಅಂತ ಒಪ್ಕೊಂಡು ಏನ್ ಮಾಡ್ತಾಳೆ, ಕೀಚಕನಿಗೆ ಹೇಳಿ ಕಳಿಸ್ತಾಳೆ, ಇವತ್ತು ನಾನು ಬರ್ತೇನೆ ನರ್ತನ ಶಾಲೆಗೆ ಅಂತ. ಅವನಿಗೆ ಆನಂದನೋ ಆನಂದ, ಅಯ್ಯೋ ಏನು ತಾನೇ ಒಪ್ಕೊಂಡು ಬರ್ತಾ ಇದ್ದಾಳಲ್ಲ ಇವಳು ಅಂತ ಅನ್ಕೊಂಡು, ನನಗೋಸ್ಕರ ಬರ್ತಾ ಇದ್ದಾಳೆ ಅಂತ ಅನ್ಕೊಂಡು ಖುಷಿ ಆಗ್ಬಿಡ್ತಾನೆ. ಖುಷಿಯಾಗಿ ಏನ್ ಮಾಡ್ತಾನೆ ಅಂತಂದ್ರೆ, ಸರಿ ಅಂತ ರಾತ್ರಿ ಕಾಯ್ತಿರ್ತಾನೆ. ಎಲ್ಲರೂ ಮಲಗಿರ್ತಾರೆ. ಎಲ್ಲರೂ ಮಲಗಿದಾಗ ತಾನು ಮಾತ್ರ ಒಳ್ಳೆ ಕೈ ತುಂಬ ಘಮಘಮಿಸ್ತಕ್ಕಂತಹ ಮಲ್ಲಿಗೆಯನ್ನು ಸುತ್ತಕೊಂಡು, ಒಳ್ಳೆ ವಸ್ತ್ರವನ್ನು ಸುತ್ತಕೊಂಡು ಹೋಗಿ ನರ್ತನ ಶಾಲೆಯಲ್ಲಿ ಕೂತ್ಕೊಂಡಿರ್ತಾನೆ. ಕೀಚಕ ಕಾಯ್ತಾ ಇರ್ತಾನೆ, ಕ್ಷಣಗಣನೆ ಮಾಡ್ತಿರ್ತಾನೆ, ಯಾವಾಗ ಬರ್ತಾಳೆ ಸೈರಂಧರಿ, ಯಾವಾಗ ಬರ್ತಾಳೆ ಅಂತ. ಆವಾಗ ನಿಧಾನಕ್ಕೆ ಹೋಗಿ ಭೀಮ ಬಾಗಿಲು ತೆಗಿತಾನೆ. ಆ ಕಡೆ ಕೂತ್ಕೊಂಡಿರ್ತಾನೆ. ಇವನ್ ರೂಪವನ್ನು ನೋಡಿ ಮರಳಾಗ್ಬಿಡ್ತಾನೆ. ಅದನ್ನ ಹೇಳ್ತಾರೆ, ಹೇಗಿತ್ತು ರೂಪ ಅಂತ. ಭೀಮನು ಸರ್ವಜನ ಮೋಹಿಸುವಂಥ ಕಾಮಿನಿ ರೂಪವಾ ತೋಟನು, ಸೋಮ ಸಮಾನನ ತಾಮರ ಸಾಂಬಕ ಹೇಮಾಂಬರ ಕಂಠಿ ಮಣಿಗಣ ಸುತ್ರಾಮ ಕಾಮಿನಿ ಯಾ ಮೋಹಿಪ ಅಭಿರಾಮ ರೂಪ ನಿಸ್ಸೀಮ ಬಲಾಢ್ಯ. ಭೀಮನು ಸರ್ವಜನ ಮೋಹಿಸುವಂಥ ಕಾಮಿನಿ ರೂಪವ ತೋಟನು. ಎಲ್ಲರೂ ಮರಳಾಗ್ಬೇಕಂತ ರೂಪ ನೋಡಿದ್ರೆ, ಈ ಎಂಥ ಹೆಣ್ಣುಡುಗಿ ಅಂತ. ಸೋಮ ಸಮಾನನ ತಾಮರ ಸಾಂಬಕ, ನೋಡ್ಲಿಕ್ಕೆ ಮುಖ ಚಂದ್ರನ ಬಿಂಬ ಇದ್ದಾಗ ಅಷ್ಟು ಕಾಂತಿಭರಿತವಾಗಿತ್ತು. ಕಮಲದ ದಳಗಳು ಎಷ್ಟು ವಿಶಾಲವಾಗಿರುತ್ತೋ ಅಂಥ ಕಣ್ಣಂತೆ ನೋಡ್ಲಿಕ್ಕೆ, ಯಾಕಂದ್ರೆ ವೇಷ ಇದು. ಅದನ್ನ ನೋಡಿ ಮರಳಾಗ್ಬಿಡ್ತಾನೆ. ಹಿಂದಿಂದ ನೋಡಿದ್ ಮತ್ತೆ ಅದನ್ನು. ಆವಾಗ ನಿಧಾನ ಬಂದು ಸೈರಂಧ್ರಿ ಅಂತ ಅವಳನ್ನು ಕರಿತಾನೆ. ಆವಾಗ ಭೀಮ ಹಿಂದೆ ತಿರುಗಿದ್ರೆ ಬೆಚ್ಚಿ ಬಿದ್ದು ಬಿಡ್ತಾನೆ ಕೀಚಕ. ಏನಿದು ಹಿಂಗಿದೆ, ನಾನೇನೋ ಹಿಂದಿಂದ ನೋಡಿ ಎಂಥ ಸುಂದರವಾದ ಮನೋಹರವಾದ ರೂಪ ಅಂತ ಅನ್ಕೊಂಡು ನೋಡಿದೆ ಅಂತಂದ್ರೆ, ಇಂಥ ಗಿರಿಜಾ ಮೀಸೆ, ಕಣ್ಣುಗಳೆಲ್ಲ ಹಿಂಗಿದಾವೆ, ಕೆಂಡದುಂಡೆ ಆದಂಗಾಗಿದೆ, ಕೆಂಪಾಗ್ಬಿಟ್ಟಿದೆ ಕಣ್ಣೆಲ್ಲ, ಎಂಥ ರೂಪ ಇದು ಅಂತ ಗಾಬರಿ ಬಿಡ್ತಾನೆ. ಯಾರು ನೀನು, ಯಾಕೆ ಬಂದಿ ಅಂತ ಅವ್ನು ಗಾಬರಿ ಕೇಳ್ತಾನೆ. ನಿನಗೆ ಸೈರಂಧ್ರಿ ಬೇಕಾ, ನಿನಗೆ ಅವಳು ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಬಲಾತ್ಕಾರ ಮಾಡ್ತೀಯ ಅಂತ ಹೇಳಿ ಭೀಮ ಅವನ ಉತ್ತರಕ್ಕೂ ಕಾಯ್ದೆ ಹಾಕಿ ಒಂದು ಚಚ್ಚಿ ಗುದ್ದಿ ಹೇಗೆ ಹೊಡಿತಾನೆ ಅಂತಂದ್ರೆ, ಅವನ ತಲೆ ಕೈ ಕಾಲು ಎಲ್ಲಿರುತ್ತೆ ಅಂತ ಗೊತ್ತಾಗಲ್ಲ. ಒಳ್ಳೆ ಮಾಂಸದ ಮುದ್ದೆ ಆದಂಗೆ ಆಗಿರುತ್ತೆ ದೇಹ. ಇಡೀ ತಲೆಯನ್ನ ಹಿಂಗ್ ಗುದ್ದಿ ಬಿಡ್ತಾನೆ. ಮೇಲ್ಗಡೆ ಇರೋ ತಲೆ ಕೂತ್ ಹೋಗ್ಬಿಡುತ್ತೆ ಹೊಟ್ಟೆ ಒಳಗಡೆ. ಕೈ ಕಾಲು ಎಲ್ಲವನ್ನ ತಗೊಂಡು ಒಳಗೆ ಸೇರಿಸ್ಬಿಡ್ತಾನೆ ಭೀಮ. ಪರಸ್ತರಿಯ ಮೇಲೆ ಕಣ್ಣು ಹಾಕಿದ್ರೆ ಇಂಥದ್ದೇ ನಿನ್ ಗತಿ ಅಂತ ಅನ್ಕೊಂಡು ಅವನನ್ನು ಕೊಂದು ಅಲ್ಲಿಂದ ಹೊರಟು ಹೋಗಿ ಮಲಗಿಬಿಡ್ತಾನೆ. ಹಿಂದಿಂದ ಗೋಡೆ ಹಾರಿ ಮಲಗಿಬಿಡ್ತಾನೆ ಅಡಿಗೆ ಮನೇಲಿ ಹೋಗಿ ಕೋಣೆಯಲ್ಲಿ. ಈ ಕಡೆ ಸೈರಂಧ್ರಿ, ಅಯ್ಯೋ ಹಿಂಗಾಯ್ತು ಅಂತ ಅನ್ಕೊಂಡು, ನನ್ನ ಗಂಡಂದ್ರ 5 ಜನ ಗಂಧರ್ವರು ಬಂದು ಕೀಚಕನನ್ನು ಕೊಂದ್ಬಿಟ್ರು ಅಂದ ಕೂಡಲೇ ಕೀಚಕನಿಗೆ ಒಂದು 100 ಜನ ತಮ್ಮಂದಿರಿರ್ತಾರೆ, ಉಪಕೀಚಕರು ಅಂತ ಅವ್ರ ಹೆಸರು, ಸುದೇಶ್ನಿಯ ತಮ್ಮಂದ್ರವರು. ಅವರೆಲ್ಲ ಬಂದು ಏನ್ ಮಾಡ್ತಾರೆ, ಅಯ್ಯೋ ನಮ್ಮ ಅಣ್ಣ ಏನಾಯ್ತು ಅಂತ ಅಂದ ಕೂಡಲೇ 5 ಜನ ಗಂಧರ್ವರು ಬಂದು ನನ್ನ ಮೇಲೆ ಬಲಾತ್ಕಾರ ಮಾಡ್ಲಿಕ್ಕೆ ಬಂದ ಕೀಚಕ ಕೊಂದ್ಬಿಟ್ರು ನನ್ನ ಗಂಡಂದ್ರು ಬಂದು. ಓ ಹೌದಾ ಅಂತ ಅನ್ಕೊಂಡು, ಸರಿ ಅಣ್ಣನ ಕೊಲ್ಬೇಕಲ್ಲ, ಹೋಗಿ ಇನ್ ಯಾರ ಹತ್ರ ಹೇಗೆ ಹೇಳ್ಬೇಕು, ಇದು ಸಂಸ್ಕಾರ ಮಾಡ್ಬೇಕಲ್ವಾ ಅವನಿಗೆ. ಅದಕ್ಕೋಸ್ಕರ ತಗೊಂಡು ಹೋಗ್ಬೇಕಾದ್ರೆ ಹೇಗಿದ್ರು ನಮ್ಮ ಅಣ್ಣನ ಪ್ರೇಯಸಿಗಳು, ಇವಳು ಸಮೇತನೇ ನಾವು ಸುಟ್ಟು ಬಿಡೋಣ ಸ್ಮಶಾನದಲ್ಲಿ ಅಂತ ಅನ್ಕೊಂಡು ಆ ಚಟ್ಟಕ್ಕೆ ಕಟ್ಕೊಂಡು ಹೋಗ್ಬಿಡ್ತಾರ ಅವಳನ್ನ. ಅವಾಗ ಹೇಳ್ತಾಳೆ, ನನ್ನನ್ನು ಯಾರು ರಕ್ಷಣೆ ಮಾಡ್ಲಿಕ್ಕೆ ಇಲ್ವಾ ಅಂತ ಅವಳು ಜೋರಾಗಿ ಕಿರ್ಚ್ಕೊಂಡಾಗ ಮತ್ತೆ ಭೀಮನಿಗೆ ಕೇಳುತ್ತೆ ಏನೋ ತೊಂದರೆ ಆಗಿದೆ ಅಂತ. ಅಷ್ಟೊತ್ತಿಗೆ ಅವಳನ್ನ ಸ್ಮಶಾನ ಕರ್ಕೊಂಡು ಹೋಗಿರ್ತಾರೆ. ಇದೆಲ್ಲ ರಾತ್ರಿ ನಡೆದದ್ದು, ಯಾರಿಗೂ ಗೊತ್ತಿಲ್ಲ ವಿಷಯ. ಆವಾಗ ಸ್ಮಶಾನ ಕರ್ಕೊಂಡು ಹೋದ್ರೆ ಮತ್ತೆ ಭೀಮ ಎದ್ದು ಬಂದು 100 ಜನರನ್ನ ಒಟ್ಟಿಗೆ ಕೊಂದು ಹಾಕಿಬಿಡ್ತಾನೆ. ಅಲ್ಲಿ ಕೊಂದು ನೇತಾಕ್ಬಿಡ್ತಾನೆ ಅವ್ರ ದೇಹವನ್ನ ಸ್ಮಶಾನದ ಹೆಬ್ಬಾಗಿಲಿಗೆ. ಬೇರೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಿ ದುಷ್ಟತನದ ಪ್ರವೃತ್ತಿಯನ್ನು ತೋರಿಸ್ತೀರಾ ಅಂತ ಅವ್ರನ್ನೆಲ್ಲ ಕೊಂದು ಬಂದ ಮೇಲೆ ಮರುದಿವ್ಸ ಸೈರಂಧ್ರಿ ಬರ್ತಾಳೆ.
ಅವಳು ಭೀಮನ ಹತ್ರ ಮಾತಾಡೋದು, ನಮೋ ಗಂಧರ್ವರಾಜಾಯ ಏನಾಹಂ ಪರಿರಕ್ಷಿತ, ಏನಾಸ್ಮಿ ಪರಿರಕ್ಷಿತ ಅಂತ. ಗಂಧರ್ವರಾಜನಿಗೆ ನಮಸ್ಕಾರ ಅಂದ್ರೆ ಅವನನ್ನ ಕುರಿತಾಗಿ ನೇರವಾಗಿ ಹೇಳೋ ಮಾತಲ್ಲ, ಅಲ್ಲಿಂದ ಹಾಗೆ ಹೋಗ್ತಾ ಹೋಗ್ತಾ ಹೇಳ್ಕೊಂಡು ಹೋಗೋದು. ಅಡುಗೆ ಮನೆ ಹತ್ರ ನಡ್ಕೊಂಡು ಹೋಗ್ತಾ ಜೋರಾಗಿ ಹೇಳ್ಕೊಂಡು ಹೋಗ್ತಾಳೆ, ಗಂಧರ್ವರಾಜನಿಗೆ ನನ್ನ ಕೃತಜ್ಞತೆಗಳು, ಯಾಕೆಂದ್ರೆ ನನ್ನನ್ನು ರಕ್ಷಣೆ ಮಾಡಿ ಕಾಪಾಡಿರ್ತಕ್ಕಂಥವ್ನು ಅವನು ಅಂತ ಅನ್ಕೊಂಡು ಈ ಕಡೆ ತನ್ನ ಗಂಡನಿಗೆ ಕೃತಜ್ಞತೆಗಳನ್ನು ಹೇಳಬೇಕು. ನೇರವಾಗಿ ಇವನೇ ನನ್ನ ಗಂಡ ಅಂತನೂ ಸೂಚನೆ ಮಾಡಿದ ಹಾಗ ಇರಬಾರದು ಅಂತ ಅನ್ಕೊಂಡು ಆ ಸೈರಂಧ್ರಿ ಹೇಳಿ ಹೋಗ್ತಾಳೆ. ಹಾಗೆ ಕಷ್ಟ ಅಂತ ಬಂದಾಗ ತನ್ನ ಪತ್ನಿಯ ಕಷ್ಟವನ್ನ ಅವನು ಎಷ್ಟರ ಮಟ್ಟಿಗೆ ಸಿದ್ಧ ಆಗಿರ್ತಾನೆ ಅಂದ್ರೆ, ಮತ್ತೆ 13 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆದ್ರೂ ಪರವಾಗಿಲ್ಲ, ನಾನು ಈ ರೂಪ ನಿಜ ರೂಪದಿಂದ ನಮ್ಮ ಪರಿಚಯ ಆದ್ರೂ ಬಹಿರಂಗ ಆದ್ರೂ ನಮ್ಮ ವೇಷ ಏನು ತೊಂದರೆ ಇಲ್ಲ ಅಂತ ಅನ್ಕೊಂಡು ಅಷ್ಟರ ಮಟ್ಟಿಗೆ ಆ ದ್ರೌಪದಿಯ ಮಾನ ಸಂರಕ್ಷಣೆಗೆ ಕಾದಿರ್ತಾನೆ ಭೀಮಸೇನ. ಅಂತ ಅಪೂರ್ವ ವ್ಯಕ್ತಿತ್ವ, ಮಹಾಜ್ಞಾನಿ ಅವನು. ಮಹಾಭಾರತ ಯುದ್ಧದಲ್ಲಿ ಹೇಗೆ ಯುದ್ಧ ಮಾಡ್ತಾ ಇದ್ದ ಅಂತಂದ್ರೆ, ಅವನಿಗೊಬ್ಬ ಸಾರಥಿ ಇರ್ತಾನೆ ವಿಶೋಕ ಅಂತ. ಆ ವಿಶೋಕ ರಥ ಓಡಿಸ್ತಾ ಇರ್ತಾನೆ. ವಿಶೋಕ ಯಾರು ಅಂದ್ರೆ ಕೃಷ್ಣನ ಮಗ, ಕುಬ್ಜೆಯಲ್ಲಿ ತ್ರಿವಕ್ರೆಯಲ್ಲಿ ಹುಟ್ಟಿರ್ತಕ್ಕಂತಹ ಮಗ ಅವನು ಭೀಮಸೇನನ ಶಿಷ್ಯ. ಅವನ ಜೊತೆಗೆ ಮಾತಾಡ್ತಾ ಇನ್ನೊಬ್ಬರ ಜೊತೆ ಯುದ್ಧ ಮಾಡ್ತಿರ್ತಾನೆ. ಎಂಥ ಸಮಚಿತ್ತತೆ ನೋಡಿ ಇದು ಬರೋದು, ಇದು ಸುಲಭ ಅಲ್ಲ ಇದು. ಈ ಕಡೆ ಯುದ್ಧ ಮಾಡ್ಬೇಕಾದ್ರೆ ಎಷ್ಟು ಉದ್ವೇಗ ಇರುತ್ತೆ, ಯಾವ ಕಡೆಯಿಂದ ಅಸ್ತ್ರ ಬಾಣ ಬಂದು ನಮಗ್ ತಾಗುತ್ತೆ ಅನ್ನೋ ಭಯದಲ್ಲಿ ನಾವಿದ್ರೆ, ಭೀಮ ಅವನ ಜೊತೆಗೆ ಮತ್ತೇನು ವಿಶೇಷ, ಓ ಹೌದಾ ಇವತ್ತು ನಿನ್ನೆ ಇವ್ರ ಸತ್ರ ಅವ್ರ ಸತ್ರ, ಇವತ್ತು ಇನ್ಯಾರು ಹೋದ್ರು, ಏನ್ ಕಥೆ, ಎಷ್ಟು ಆನೆ ನಾಶ ಆಯ್ತು, ಎಷ್ಟು ಕುದುರೆ ನಾಶ ಆಯ್ತು, ಹಿಂಗ್ ಮಾತಾಡೋದು, ಬಂದವರು ಹಿಂಗೆ ಗದೆಯಲ್ಲಿ ಹೊಡೆಯೋದು, ಯಾವ ಅಸ್ತ್ರ ಬಂದ್ರು ಅದನ್ನ ತಡೆಯೋದು, ಮತ್ತೆ ಇವನ್ ಜೊತೆ ಮಾತಾಡೋದು. ಇಷ್ಟು ಸಮಚಿತ್ತತೆಯಿಂದ ಶಾಂತವಾಗಿ ಯುದ್ಧ ಮಾಡ್ಲಿಕ್ಕೆ ಯಾರ ಕೈಯಲ್ಲಿ ಸಾಧ್ಯ? ಅಂತಹ ಸ್ಥೈರ್ಯ ಭೀಮನಲ್ಲಿತ್ತು, ರಕ್ಷಣೆ ಮಾಡತಕ್ಕಂತಹ ಪ್ರವೃತ್ತಿ ಭೀಮನಲ್ಲಿತ್ತು. ಇಂಥ ಭೀಮ ನಮ್ಮ ಕುಲ ಗುರುರಾಯನು ಅಂತ ಆ ವಾಯುದೇವನ 2ನೇ ಅವತಾರನಾಗಿರ್ತಕ್ಕಂತಹ ಭೀಮನನ್ನ ಶ್ರೀಪಾದರಾಜರು ತುಂಬಾ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಅಂತ ಹೇಳ್ತಾ ಈ ಭೀಮಾವತಾರದ ಸಂಕ್ಷಿಪ್ತ ಚಿಂತನೆಯನ್ನು ಮುಗಿಸ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.